ನಮ್ಮ ಹ್ಯಾಂಡ್ಸಮ್ ಈ ರೇಂಜಿಗೆ ನಗ್ತಾನಂತ ನಂಗೆ ಗೊತ್ತಿರ್ಲಿಲ್ಲ. ನಮಸ್ಕಾರ ಕಣ್ರಿ, ಎಲ್ಲ ಹೇಗಿದ್ರ, ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಅನ್ಕೊಳ್ಳೋದ್ರೆ ಎಲ್ಲ ಚೆನ್ನಾಗಿರ್ಲೇಬೇಕು. ಇವತ್ ನಾವು ಏನೋ ಗೊತ್ತಿಲ್ಲ ಆಚೆ ಹೋಗ್ಬೇಕು ಅಂತ ಅನಿಸ್ತು. ಸೊ ನೈಟ್ ಆಗಿತ್ತು, ಆದ್ರೂ ಕೂಡ ನಾವು ನೈಟ್ ಹೋಗ್ತಾ ಇದ್ವಿ. ಈ ಸಮ್ಮರ್ ಅಲ್ಲಿ ನಂಗೆ ಏನೋ ಕೋಲ್ಡ್ ಆಗ್ತಿತ್ತು ಅಂತ ಸ್ವೆಟರ್ನ ಹಾಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋಗ್ಬೇಕು ಅನ್ನಷ್ಟರಲ್ಲಿ ನಮ್ ಫ್ರೆಂಡ್ಸ್ ಬರ್ತೀನಿ ಅನ್ಬಿಟ್ಟು ಹೇಳಿ ಅವಳಿಗೋಸ್ಕರ ನಾನ್ ವೇಟ್ ಮಾಡ್ಕೊಂಡು ಕೂತಿದ್. ಆದ್ರೆ ಅವಳು ನನ್ನ ಬಿಟ್ಟು ಮುಂದೆ ಹೋಗ್ತಿದ್ಲು ನೋಡಿ. ಸ್ನೇಹಿಕ್ ಬೆಲೆ ಕೊಡು, ಸ್ನೇಹಿಕ್ಕೆ ಏನಾದ್ರು ಫ್ರೆಂಡ್ಶಿಪ್ ಯಾಕೆ ಮಾಡ್ಬೇಕು, ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಆ ಬೇಜಾರಲ್ಲಿ ನಾನು ಮನದಾಳದ 2 ಮಾತಾಡ್ದೆ ನೋಡಿ. ಅಂದ್ರೆ ಗೈಸ್, ನಾವು ಅವ್ರಿಗೋಸ್ಕರ ಅಂತ ವೇಟ್ ಮಾಡಿ ನಾವ್ ಹಿಂದ್ಗಡೆ ಬರ್ತಿದ್ರೆ ವೇಟ್ ಮಾಡೋದಕ್ಕೂ ಒಂಚೂರು ವ್ಯಾಲ್ಯೂ ಇಲ್ಲ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಿಂದ ಏನ್ ಮಾಡಕ್ಕಾಗುತ್ತೆ ಅನ್ಬಿಟ್ಟು ಸರಿ ಅಂತ ಮುಂದೆ ನಡೆದೆ. ಅಲ್ಲಿಂದ ಹೋಗ್ಬೇಕಾದ್ರೆ ಒಬ್ರು ಹ್ಯಾಂಡ್ಸಮ್ ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸಿದ್ದೆ ನೋಡಿ. ಸೊಟ್ಟು ಗುರು ಮಾತಾಡು ಗುರು, ನೀನು ಗುರು ನಿಮ್ಗೆ ಕೇಳ್ತಿರೋದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಏನ್ ಗುರು ನೀವು ಈ ರೇಂಜ್ ಕೊಟ್ಟಿದ್ದೀರಾ? ಏನ್ ನಗು, ನಿಮ್ ನಗುಗೆಲ್ಲ ಟ್ಯಾಂಕ್ ಚಿನ್ನ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಪಾಟು ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್.